ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ICC ವುಮೆನ್ಸ್ T20 ವರ್ಲ್ಡ್ ಕಪ್, ಅದರಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸೆಮಿಫೈನಲ್ ಪಂದ್ಯದ ಬಗ್ಗೆ. ಹೇಲಿ ಮ್ಯಾಥ್ಯೂಸ್ 28 ಚೆಂಡಲ್ಲಿ 30 ರನ್ನು, 5 ಬೌಂಡರಿಯನ್ನು ಹೊಡೆದಿದ್ದಾರೆ. ಕಿಯಾನ್ ಜೋಸೆಫ್ 22 ಚೆಂಡಲ್ಲಿ 16 ರನ್ನು, 1 ಸಿಕ್ಸನ್ನು ಹೊಡೆದಿದ್ದಾರೆ. ಕ್ಯಾಮಬೆಲ್ 25 ಚೆಂಡಲ್ಲಿ 22 ರನ್ನು, 3 ಬೌಂಡರಿಯನ್ನು ಹೊಡೆದಿದ್ದಾರೆ. ಸಿನಲ್ ಹೆನ್ರಿ 11 ಚೆಂಡಲ್ಲಿ 10 ರನ್ನು, 1 ಬೌಂಡರಿಯನ್ನು ಹೊಡೆದಿದ್ದಾರೆ. ಗ್ಲಾಸ್ಗೋ 13 ಚೆಂಡಲ್ಲಿ 15 ರನ್ನು, 1 ಬೌಂಡರಿಯನ್ನು ಹೊಡೆದಿದ್ದಾರೆ. ಡಿಯೇಂದ್ರ ಡಾಟಿನ್ 16 ಚೆಂಡಲ್ಲಿ 26 ರನ್ನು, 4 ಬೌಂಡರಿಯನ್ನು ಹೊಡೆದಿದ್ದಾರೆ. ನಾಟ್ಔಟ್ ಆಗಿ ಕಡೆತನಕ ನಿಂತಿದ್ದಾರೆ. ಆಸ್ಟ್ರೇಲಿಯಾ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಜೋರ್ಜ್ ವೆರಮ್ 2 ವಿಕೆಟ್, ಆ್ಯಶ್ಲಿ ಗಾರ್ಡ್ನರ್ 2 ವಿಕೆಟ್, ಸೋಫಿ ಮೆಲನಿಕ್ಸ್ 2 ವಿಕೆಟ್, ಸದರ್ಲ್ಯಾಂಡ್ 1 ವಿಕೆಟ್ ತೆಗೆದಿದ್ದಾರೆ. ಜಾರ್ಜಿಯಾ ವಾಲ್ 11 ಚೆಂಡಲ್ಲಿ 16 ರನ್ನು, 2 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದಾರೆ. ಬೆತ್ ಮುನಿ 36 ಚೆಂಡಲ್ಲಿ 61 ರನ್ನು, 8 ಬೌಂಡರಿಯನ್ನು ಹೊಡೆದಿದ್ದಾರೆ. ಕಡೆತನಕ ನಿಂತಿದ್ದಾರೆ, ನಾಟ್ಔಟ್ ಆಗಿ ಇದ್ದರು. ಆ್ಯಶ್ಲಿ ಗಾರ್ಡ್ನರ್ 20 ಚೆಂಡಲ್ಲಿ 35 ರನ್ನು, 4 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದಾರೆ. ಕಡೆತನಕ ನಿಂತಿದ್ದರು, ನಾಟ್ಔಟ್ ಆಗಿ ಇದ್ದರು. 127 ರನ್ನಿಗೆ 2 ವಿಕೆಟನ್ನು ಆಸ್ಟ್ರೇಲಿಯಾ ತಂಡ ಕಳೆದುಕೊಂಡಿದೆ. 8 ವಿಕೆಟ್ಗಳ ಭಾರೀ ಜಯ ಆಸ್ಟ್ರೇಲಿಯಾ ತಂಡಕ್ಕೆ ಸಿಕ್ಕಿದೆ. ಆಸ್ಟ್ರೇಲಿಯಾ ತಂಡ ಇಲ್ಲಿಂದ ಫೈನಲಿಗೆ ಆಯ್ಕೆಯಾಗಿದೆ. ವೆಸ್ಟ್ ಇಂಡೀಸ್ ತಂಡದ ಪರವಾಗಿ 2 ವಿಕೆಟ್ ತೆಗೆದಿದ್ದಾರೆ. ಸಿನಲ್ ಹೆನ್ರಿ 1 ವಿಕೆಟ್, ಹೇಲಿ ಮ್ಯಾಥ್ಯೂಸ್ 1 ವಿಕೆಟ್ ತೆಗೆದಿದ್ದಾರೆ. ಆಲ್ರೌಂಡರ್ ಆಟ ಆಡಿದ ಆ್ಯಶ್ಲಿ ಗಾರ್ಡ್ನರ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿದ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.